ಇವತ್ತು ಬೆಳಗ್ಗೆ ಆಫೀಸ್ಗೆ ಬಂದು ಆಫೀಸ್ನಲ್ಲಿ ದೇವ್ರ ಫೋಟೋಗೆ ಒಂದು ನಮಸ್ಕಾರ ಹಾಕ್ಕೊಂಡು, ಇವತ್ತು ಸೆಕೆಂಡ್ ಸಾಟರ್ಡೆ ಇರೋದ್ರಿಂದ ಆಫೀಸ್ನಲ್ಲಿ ಯಾರೂ ಬಂದಿದ್ದಿಲ್ಲ. ಹಾಗೆ ಎಲ್ಲರೂ ಸ್ವಲ್ಪ ಮಾತಾಡ್ತಾಯಿದ್ರು. ಹಾಗೆ ಒಂದು ಕಂಪ್ಲೇಂಟ್ ಇತ್ತು ಅಂತೇಳ್ಬಿಟ್ಟು ಸೋಮ್ ಸುಂದರ್ ಲೇಔಟ್ ಕಡೆ ಹೋಗ್ತಾ ಇದ್ರಿ. ಟಿ ಸಿ ಹತ್ರ ಹೋಗಿ ನೋಡಿದ್ರೆ ಆಯಿಲ್ ಚಿಮ್ತಾ ಇತ್ತು ಮತ್ತು ಟಿ ಸಿಯಲ್ಲಿ ಹೊಗೆ ಬರ್ತಾ ಇತ್ತು. ಇದನ್ನು ನೋಡಿ ನಾವು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಚೆಕ್ ಮಾಡಿದ್ಮೇಲೆ ಟಿ ಸಿ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಯಿತು. ಮತ್ತು ನಮ್ಮ ಮೂರ್ತಣ್ಣ ಮತ್ತು ನಮ್ಮ ಸುಮನ್ನು ಇಬ್ಬರೂ ಟಿ ಸಿ ಬಿಚ್ಕೊತಾ ಇದ್ರು. ಪ್ರಕಾಶ್ ಅಣ್ಣ ಬಾಕ್ಸಲ್ಲಿ ನೋಡ್ತಾ ಇದ್ರೆ ನಮ್ಮ ಸುಮನ್ನು ನಮ್ಮ ಮೂರ್ತಣ್ಣು ಅಷ್ಟರೊಳಗಡೆ ಬಿಚ್ಕೊಂಡ್ರು. ಅಷ್ಟರೊಳಗಡೆನೇ ನಮ್ಮ ದೇವರಾಜಣ್ಣು ಲಾರಿಯಲ್ಲಿ ಟಿ ಸಿ ತೊಗೊಂಬಂದರು. ಮತ್ತು ಲಾರಿ ಎಲ್ಲ ಸೆಟ್ ಮಾಡಿಕೊಂಡು ನಮ್ಮ ಪ್ರಕಾಶಣ್ಣು ಮತ್ತು ರೋಹಿತ್ತು ಇಬ್ಬರೂ ಟಿ ಸಿ ಎತ್ತಿ ಕೊಟ್ಟರು. ಆ ಬಿಚ್ಚಿದ ಟಿ ಸಿನ ಗಾಡಿ ಒಳಗಡೆ ಇಟ್ಕೊಂಡು ಮತ್ತೆ ದೇವರಾಜಣ್ಣ ಸ್ಟೋರಿಂದ ಒಂದು ಟಿ ಸಿ ತೊಗೊಂಬಂದಿದ್ರು. ಆ ಟಿ ಸಿನ ಪ್ರಕಾಶು ಮತ್ತು ರೋಹಿತ್ತು ಇಬ್ಬರು ಸೇರಿ ಹುಕ್ ಹಾಕ್ಬಿಟ್ಟು ನಮ್ಮ ಮೂರ್ತಣ್ಣಗೆ ಮತ್ತು ಸುಮನ್ಗೆ ಕೊಟ್ಟರು. ನಮ್ಮ ಮೂರ್ತಣ್ಣ ಮತ್ತು ಸುಮನ್ನು ಇಬ್ಬರೂ ನೀಟಾಗಿ ಟಿ ಸಿನ ಸ್ಟ್ರೆಚ್ಚರ್ ಮೇಲೆ ಕೂಳಿಸ್ಕೊಂಡು ಮತ್ತು ನೀಟಾಗಿ ಎಲ್ಲ ಫಿಟ್ ಮಾಡ್ಕೊತಾಯಿದ್ರು. ಅಷ್ಟರೊಳಗಡೆನೇ ನಮ್ಮ ಪ್ರಕಾಶು ಮತ್ತು ರೋಹಿತ್ತು ಲಾರಿಯಿಂದ ಕೆಳಗಡೆ ಇಳಿದ್ರು. ನಮ್ಮ ದೇವರಾಜಣ್ಣು ಮಾಮೂಲಿ ಕ್ರೈನ್ ಆಪ್ರೇಟ್ ಮಾಡ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ನಾನು ಲಾರಿಯಲ್ಲೇ ಕುಂತ್ಕೊಂಡು ಎಕ್ಸ್ಲೇಟ್ರು ಪ್ರೆಸ್ ಮಾಡ್ತಾ ಕುತ್ಕೊಂಡಿದ್ದೆ. ಮತ್ತು ಅವರು ಮಾಮೂಲಿ ನಮ್ಮ ಮೂರ್ತಿ ಮತ್ತು ರೋಹಿತ್ತು ನೀಟಾಗಿ ಎಲ್ಲ ಫಿಟ್ ಮಾಡಿಕೊಂಡು ಕೆಳಗಡೆ ಇಳಿತಾ ಇದ್ದರು. ನಮ್ಮ ಸದ್ದಾಮ್ ಅವರು ಒಂದು ಡಿವಲ್ ಹೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಡಿವಲ್ ವೈರ್ ರೆಡಿ ಮಾಡ್ಕೊತಾ ಇದ್ದರು. ಆಯಿತು ಅಂದ್ಬಿಟ್ಟು ನೀಟಾಗಿ ಡಿವಲೆಲ್ಲ ಹಾಕ್ಕೊಂಡು ನಮ್ಮ ಪ್ರವೀಣ್ ಬಾಕ್ಸಲ್ಲಿ ಸ್ವಲ್ಪ ವೈರ್ ಲೂಸ್ ಆಗಿದೆ ಅಂತ ಹೇಳ್ಬಿಟ್ಟು ವೈರ್ ನೋಡ್ತಾ ಇದ್ದ. ಅಷ್ಟರೊಳಗಡೆ ನಾನು GYS ಕ್ಲೋಸ್ ಮಾಡಿಕೊಂಡು ಬಂದೆ. ಮತ್ತು ನಮ್ಮ ಪ್ರಕಾಶಣ್ಣ ಟೆಸ್ಟ್ ಲ್ಯಾಂಪ್ ಹಾಕ್ಬಿಟ್ಟು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ ಟೆಸ್ಟ್ ಲ್ಯಾಂಪ್ ಹಾಕಿ. ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಇದೆ ಅಂದ್ಬಿಟ್ಟು ನಾವು ರಾಜ ಆರ್ಟ್ಸ್ ಹತ್ರ ಬಂದ್ರಿ. ರಾಜ ಆರ್ಟ್ಸ್ ಹತ್ರ ಒಂದು ಫೇಲ್ಯೂರ್ ಆಗಿತ್ತು. ನಮ್ಮ ಪ್ರಕಾಶಣ್ಣ ಕಂಬಕ್ಕೆ ಏಣಿ ಹಾಕ್ಬಿಟ್ಟು ಹತ್ಬಿಟ್ಟು ರೆಡಿ ಮಾಡಿ ಮತ್ತೆ ಇನ್ನೊಂದು ವೈರ್ ಟ್ವಿಸ್ಟ್ ಆಗಿತ್ತು. ಅದನ್ನೆಲ್ಲ ಸರಿಪಡಿಸಿ ನಾವು ಮತ್ತೆ ಸೋಮ್ ಸುಂದರ್ ಲೇಔಟಲ್ಲಿರೋ ಟಿ ಸಿ ಅಲ್ಲಿ ನಮ್ಮ ಸಾದಿಕ್ ಅಣ್ಣ ಚೆಕ್ ಮಾಡ್ತಾಯಿದ್ರು ಏನಾಗಿದೆ ಅಂದ್ಬಿಟ್ಟು ಮೆಗ್ಗರ್ ಎತ್ಕೊಂಡು ಚೆಕ್ ಮಾಡ್ತಾಯಿದ್ರು. ಆಮೇಲೆ ಅದನ್ನೆಲ್ಲ ಮುಗಿಸಿ ನಾವು ಆಫೀಸ್ ಹತ್ರ ಕಾರ್ ಪಾರ್ಕ್ ಮಾಡಿ ಆಫೀಸ್ ಒಳಗಡೆ ಹೋಗಿ ಟೈಮ್ ನೋಡಿದ್ರೆ 6 ಗಂಟೆ ಆಗಿತ್ತು. ಇವತ್ತು ನನ್ನ ಡ್ಯೂಟಿ ಮುಗೀತು.